ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ತುಂಬಾ ಗರಿ ಗರಿ ಆಗಿರ್ತಕ್ಕಂಥ ದೋಸೆನ ಕೇವಲ 5 ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ನೆನೆಸೋ ಅವಶ್ಯಕತೆ ಕೂಡ ಇರೋದಿಲ್ಲ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಬಳಸ್ಕೊಳ್ಬೋದು, ಅಂದರೆ ಡಬಲ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ಅದೇ ಕಪ್ಪಿಂದ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, 1 ಕಪ್ ಅಕ್ಕಿಗೆ 2.5 ಕಪ್ ಆಗುವಷ್ಟು ನೀರು ಸಾಕಾಗುತ್ತೆ. ಮೊದಲಿಗೆ ಈ ರೀತಿ 2 ಕಪ್ ನೀರನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ರುಬ್ಕೊಂಡು ಬರಬೇಕು. ಅಕ್ಕಿ ಹಿಟ್ಟಾದರೂ ಕೂಡ ಗಂಟುಗಳಾಗಬಾರ್ದು, ನೀರು ಹಾಗೆ ಅಕ್ಕಿ ಹಿಟ್ಟು ಸರಿಯಾಗಿ ಹೊಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ 1 ರೌಂಡ್ ನಾವು ರುಬ್ಕೊಳ್ಬೇಕು. ಇವಾಗ ನೋಡಿ, ಒಂದು ಸ್ವಲ್ಪ ಈ ರೀತಿ ಸೌಟ್ ಸಹಾಯದಿಂದ ಹಿಟ್ಟನ್ನು ಆಗ ನೀರನ್ನ ಕಲಿಸ್ಕೊಂಡು ಇವಾಗ ಇದನ್ನು ನಾವು ರುಬ್ಕೊಂಡು ಬರೋಣ. 1 ರೌಂಡ್ ಸಾಕು ರುಬ್ಕೊಳ್ಳೋದು, ಒಂದೇ ರೌಂಡ್ ಸಾಕಾಗುತ್ತೆ. ಈ ರೀತಿ ರುಬ್ಬೋದ್ರಿಂದ ನೆನೆಸೋ ಅವಶ್ಯಕತೆ ಇರೋದಿಲ್ಲ. ಅಕ್ಕಿ ಹಿಟ್ಟು ಹಾಗೆ ನೀರು ಸರಿಯಾಗಿ ನೀರಿನ ಜೊತೆಗೆ ಬೆರೆತ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಇವಾಗ ಒಂದು ಸ್ವಲ್ಪನೂ ಗಂಟುಗಳು ಇಲ್ಲದೆ ಇರೋ ರೀತಿಯಲ್ಲಿ ಹಿಟ್ಟು ರೆಡಿಯಾಗಿದೆ. ಇವಾಗ ದೋಸೆ ಹಿಟ್ಟು ರೆಡಿ ಆಯಿತು. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇದನ್ನು ನೀರು ದೋಸೆ ರೀತಿಯಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು, ಹೀಗೆ ಪ್ಲೇನಾಗಿ ಮಾಡ್ಕೊಳ್ಳೋದಾಯಿತು ಅಂದರೆ. ಇವಾಗ ನೋಡಿ, ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಮಾತ್ರ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅಂದರೆ 1 ಕಪ್ ಅಕ್ಕಿ ಹಿಟ್ಟಿಗೆ 2.5 ಕಪ್ ಆಗುವಷ್ಟು ನೀರಾದರೆ ಸಾಕಾಗುತ್ತೆ. ನೋಡಿ, ನಿಮ್ಗೆ ಗಟ್ಟಿಯಾಗಿ ದೋಸೆ ಒಂದು ಸ್ವಲ್ಪ ದಪ್ಪವಾಗಿ ಬೇಕು ಅಂದರೆ 2 ಕಪ್ ಸಾಕಾಗುತ್ತೆ. ನಾನು ಮಿಕ್ಸರ್ ಜಾರ್ ತೊಳಿಲಿಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ತೊಳೆದು ಮತ್ತು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಮಸಾಲ ದೋಸೆ ರೀತಿಯಲ್ಲಿ ಹಾಕೋಣ ಅನ್ನೋದಕ್ಕೋಸ್ಕರ ಒಂದು 2-3 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಬೇಕು ಅಂದರೆ ನೀವು ಇಲ್ಲಿ ಕ್ಯಾರೆಟ್ ಇತ್ತು ಅಂತಂದರೆ ಕ್ಯಾರೆಟನ್ನು ಕೂಡ ತುರಿದು ಸೇರಿಸ್ಕೊಳ್ಬೋದು. ರುಚಿಗೆ ಅನುಗುಣವಾಗಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಬೇಡ ಅಂತಂದರೆ ಪ್ಲೇನಾಗಿ ಕೂಡ ವೈಟ್ ರೀತಿಯಲ್ಲೇ ದೋಸೆನ ನೀರು ದೋಸೆ ರೀತಿಯಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಚಿಟಿಕೆ ಅರಿಶಿನ, ಒಂದು 1/4 ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು, ಯಾವುದೇ ಚಟ್ನಿ ಅವಶ್ಯಕತೆ ಕೂಡ ಇರೋದಿಲ್ಲ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. 1 ನಿಮಿಷ ಕೂಡ ಹಿಟ್ಟನ್ನು ನೆನೆಸೋ ಅವಶ್ಯಕತೆ ಕೂಡ ಇರೋದಿಲ್ಲ. ಈ ರೀತಿ ಹಾಕಾದ್ಮೇಲೆ ಒಂದ್ಸರಿ ಕೈಯಾಡಿಸ್ಕೊಳ್ಳಿ. ಉಪ್ಪು ಕಲ್ಲುಪ್ಪಾಗಿರೋದ್ರಿಂದ ಒಂದು 2 ನಿಮಿಷ ನಾನಿಲ್ಲಿ ನೆನ್ಕೊಳ್ಳಿ ಅನ್ನೋದಕ್ಕೋಸ್ಕರ ಕೈಯಾಡಿಸ್ತಿದ್ದೀನಿ. ಇಷ್ಟ ಆದರೆ ಸಾಕು. ಇವಾಗ ಕನ್ಸಿಸ್ಟೆನ್ಸಿ ನೋಡ್ತಿದ್ದೀರಲ್ಲ, 2.25 ಅಥವಾ 2.5 ಕಪ್ ಆಗುವಷ್ಟು ನೀರಾದರೆ ಸಾಕಾಗುತ್ತೆ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ಈ ಸೈಡಲ್ಲಿ ಆಲ್ರೆಡಿ ನಾನು ದೋಸೆ ಹಂಚನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ದೋಸೆ ಹಂಚು ಕಾದ ನಂತರ ಒಂದು ಡ್ರಾಪ್ ಎಣ್ಣೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಅಂದರೆ ದೋಸೆ ಹಂಚನ್ನು ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಈ ದೋಸೆ ಹಾಕುವಾಗ ಗ್ಯಾಸ್ನ ಫ್ಲೇಮ್ ಬಂದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಂಚನ್ನ ನೀಟಾಗಿ ಕಾಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲೇ ಇರಲಿ ಗ್ಯಾಸು. ಹೈ ಫ್ಲೇಮಲ್ಲಿ ಇದ್ದಾಗ ಮಾತ್ರ ಈ ದೋಸೆನ ನಾವು ಕಂಪ್ಲೀಟಾಗಿ ನೀಟಾಗಿ ಹಾಕ್ಕೊಳ್ಳೋಕೆ ಸಾಧ್ಯ. ಒಂದ್ಸರಿ ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ಹೈ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಈ ರೀತಿ ಹಿಟ್ಟನ್ನು ಹಾಕ್ತಾ ಬನ್ನಿ. ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು. ಒಟ್ಟಲ್ಲಿ ಎಲ್ಲ ಕ್ಲೋಸ್ನ ಮಾಡ್ಕೊಳ್ಬೇಕು, ಅಂದರೆ ಓಪನ್ ಇರ್ತಕ್ಕಂಥ ಪ್ಲೇಸ್ನ ನೀವು ಕ್ಲೋಸ್ ಮಾಡ್ಕೊಳ್ಬೇಕು ಹಿಟ್ಟಿಂದ. ಈ ರೀತಿ ಮಾಡಿದ್ರೆ ಸಿಂಪಲ್ಲಾಗಿ ದೋಸೆ ರೆಡಿ ಆಗುತ್ತೆ. ಹೈ ಫ್ಲೇಮಲ್ಲೇ ಇರಲಿ ಗ್ಯಾಸು, ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಬೇಯಿಸುವಾಗಲೂ ಕೂಡ ಅಷ್ಟೇ, ಬೇಗ ಬೆಂದ್ಕೊಳ್ಬೇಕು ಅಂತಂದರೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ, ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ನೋಡಿ, ಇಷ್ಟೇ, ಒಂದು 2-5 ನಿಮಿಷದಲ್ಲಿ ಈ ದೋಸೆನ ಮಾಡ್ಕೊಳ್ಬೋದು. ಬಹಳ ಟೈಮ್ ಕೂಡ ಹಿಡಿಯೋದಿಲ್ಲ. ಅದರ ಜೊತೆಗೆ ನೆನೆಸೋ ಅವಶ್ಯಕತೆ ಕೂಡ ಇರೋದಿಲ್ಲ, ಹಿಟ್ಟನ್ನು ನೆನೆಸ್ಕೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ. ನೋಡಿ, ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಸ್ವಲ್ಪ ಬಣ್ಣ ಬದಲಾಯಿತು ಅಂತಂದರೆ ಸಾಕು, ನಾವು ತಗೊಂಡ್ಬಿಡೋಣ. ತೀರಾ ಕ್ರಿಸ್ಪಿ ಆಗಬೇಕು ದೋಸೆ ಅಂತಂದ್ರೆ ಈ ರೀತಿ ಎಲ್ಲ ಬೆಂದ್ಕೊಂಡು ಆದಮೇಲೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಕೊಳ್ಳಿ. ದೋಸೆ ಎಲ್ಲ ಕ್ರಿಸ್ಪಿ ಆಗುತ್ತೆ. ಅದೇ ರೀತಿ ದೋಸೆ ಮೇಲ್ಗಡೆ ಎಲ್ಲ ಈ ರೀತಿ ಕಲರ್ ಬಣ್ಣ ಬದಲಾದ್ಮೇಲೆ ಹೈ ಫ್ಲೇಮಿಂದ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಇಲ್ಲ ಅಂತಂದರೆ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ನಾರ್ಮಲ್ ಆಗಿ ಮೀಡಿಯಮ್ ರೀತಿಯಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ತೀರಾ ಕ್ರಿಸ್ಪಿನೂ ಅಲ್ಲ, ತೀರಾ ಸ್ಮೂತಾಗಿನೂ ಅಲ್ಲ, ಈ ರೀತಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಒಂದು 5 ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಯಾವುದೇ ಚಟ್ನಿ ಅವಶ್ಯಕತೆ ಕೂಡ ಇರೋದಿಲ್ಲ. ಸೂಪರ್ ಆಗಿರ್ತಕ್ಕಂಥ ಅಕ್ಕಿ ಹಿಟ್ಟಿನ ದೋಸೆ ರೆಡಿಯಾಗಿದೆ, ಮಸಾಲೆ ದೋಸೆ. ಬೇಕು ಅಂತಂದರೆ ನೀವು ಈ ಹಿಟ್ಟಿಂದನೇ ನ್ಯಾಚುರಲ್ಲಾಗಿ, ಅಂದರೆ ಯಾವುದೇ ರೀತಿಯ ಈರುಳ್ಳಿ ಮೆಣಸಿನಕಾಯಿ ಸೇರಿಸದೆ ಪ್ಲೇನಾಗಿ ವೈಟ್ ರೀತಿಯಲ್ಲಿ ಕೂಡ ನೀರು ದೋಸೆ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು.
ನೋಡಿ ಸೂಪರ್ ಆಗಿರ್ತಕ್ಕಂಥ ಕಲರಲ್ಲಿ ಅರಿಶಿನ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಳಿ. ಇಲ್ಲಿ ಅರಿಶಿನ ಸೇರಿಸಿರೋದ್ರಿಂದ ಹಳದಿ ಕಲರ್ ಅಥವಾ ಯೆಲ್ಲೋ ಕಲರಲ್ಲಿ ತುಂಬಾ ಗರಿ ಗರಿಯಾಗಿರ್ತಕ್ಕಂಥ ದೋಸೆ ರೆಡಿಯಾಗಿದೆ. ಇಲ್ಲಿ ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ. ಪ್ರತಿ ದೋಸೆ ಹಾಕುವಾಗಲೂ ಕೂಡ ಅಷ್ಟೇ ಹಂಚನ್ನು ನೀಟಾಗಿ ಕಾಯಿಸ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಂಚನ್ನು ಕಾಯಿಸ್ಕೊಂಡು ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ದೋಸೆ ಹಾಕ್ಲಿಕ್ಕೆ ಬರದೇ ಇರೋರು ಕೂಡ ಈ ದೋಸೆನ ನಾವು ಹಾಕ್ಕೊಳ್ಬೋದು. ಅಷ್ಟು ಸಿಂಪಲ್ಲಾಗಿ ದೋಸೆನ ರೆಡಿ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಈ ಒಂದು ದೋಸೆನ ನಾನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಅಂದರೆ ಮೇಲ್ಗಡೆ ಎಲ್ಲ ಹಸಿ ಇಟ್ಟು ಆರಿದ್ಮೇಲೆ ಅಥವಾ ಬೆಂದ್ಕೊಂಡಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ದೋಸೆನ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಿಂಪಲ್ಲಾಗಿ ಬರುತ್ತೆ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಇದೇ ರೀತಿಯಲ್ಲಿ ಜೋಳದ ಹಿಟ್ಟನ್ನು ಬಳಸ್ಕೊಂಡು ಈ ರೀತಿಯ ದೋಸೆನ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ನನ್ನ ಚಾನಲಲ್ಲಿ ಆ ಒಂದು ರೆಸಿಪಿನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ತುಂಬಾ ಗರಿ ಗರಿಯಾಗಿರ್ತಕ್ಕಂಥ ದೋಸೆನ ಒಂದು 2 ದೋಸೆನ ಹಾಕಿ ತೋರಿಸಿದ್ದೀನಿ. ನಿಮ್ಗೆ ಯಾವ ರೀತಿಯಲ್ಲಿ ಬೇಕೋ, ಸಾಫ್ಟ್ ಬೇಕಂದರೆ ಸಾಫ್ಟು, ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿ ದೋಸೆಗಳನ್ನ ಮಾಡ್ಕೊಳ್ಬೋದು. ಇಲ್ಲಿ ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆ ಕೂಡ ಇರೋದಿಲ್ಲ. ಯಾಕಂದರೆ ಒಂದು ಮೊಸರು ಬಜ್ಜಿ ಇತ್ತಂದರೆ ಸಾಕು, ಅಥವಾ ಹಾಗೆ ಕೂಡ ತಿನ್ಕೊಳ್ಬೋದು. ಯಾಕಂದರೆ ಆಲ್ರೆಡಿ ದೋಸೆದಲ್ಲೇ ನಾವೆಲ್ಲ ಈರುಳ್ಳಿ ಇರ್ಬೋದು, ಹಸಿರು ಮೆಣಸಿನ್ಕಾಯಿ ಇರ್ಬೋದು ಸೇರಿಸಿದ್ದೀವಿ. ನೋಡಿ ಒಳಗಡೆಯಿಂದ ಕೂಡ ತುಂಬಾ ಚಂದವಾದ ರೀತಿಯಲ್ಲಿ, ಅಂದರೆ ತಿನ್ನಬೇಕು ಅನ್ನೋ ರೀತಿಯಲ್ಲಿ ದೋಸೆ ರೆಡಿಯಾಗಿದೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.